ಲಕ್ಷ್ಮೀ ನಿವಾಸ ಸೀರಿಯಲ್. ಮನೆಯವರ ಜೊತೆಗೂ ಮಾತನಾಡದಂತೆ ನೆಟ್ವರ್ಕ್ ಕಟ್. ಜಯಂತ್ ಒಳ್ಳೆ ಪ್ರೇಮಿನೇ, ಆದರೆ ಜಯಂತ್ ಮೊದಲಿಂದ ಅನಾಥಾಶ್ರಮದಲ್ಲಿ ಬೆಳೆದತ್ತ. ಆತನ ಜೊತೆಗೆ ವೆಂಕಿ ಕೂಡ ಬೆಳೆದಿದ್ದ. ಆದರೆ ಜಯಂತ್ನ ಆ ಫ್ರೆಂಡ್ ಇದೇ ವೆಂಕಿನ ಅಂತ ತಿಳಿಯುತ್ತಿಲ್ಲ. ಯಾರ ಜೊತೆಗೂ ಬೆಳೆಯದ, ಯಾರ ಪ್ರೀತಿಯೂ ಪಡೆದ ಜಯಂತ್ ಇದೀಗ ಮದುವೆಯಾದ ಮೇಲೆ ಹೆಚ್ಚು ಸ್ವಾರ್ಥಿಯಾಗಿದ್ದಾನೆ. ಹೆಂಡತಿ ತನ್ನನ್ನು ಮಾತ್ರ ಪ್ರೀತಿಸಬೇಕು ಎಂಬ ನಿರೀಕ್ಷೆ ಇಟ್ಟುಕೊಂಡಿದ್ದಾನೆ. ಜಯಂತ್ ಅದೆಷ್ಟು ಸ್ವಾರ್ಥಿ ಎಂದರೆ ಜಾಹ್ನವಿಯ ಪ್ರತಿಕ್ಷಣ ಅವನಿಗಾಗಿ ಮೀಸಲಿಡಬೇಕು. ಕಾಲೇಜಿನಲ್ಲಿ ಫ್ರೆಂಡ್ಸ್ಗೆ ಮುದ್ದು ಮುದ್ದಾದ ಹೆಸರಿಟ್ಟಾಗೆ ನನಗಾಗಿ ಇಟ್ಟಿಲ್ಲ, ಅವಳಿಗೆ ಪ್ರೀತಿ ಇಲ್ಲವೇನೋ ಎಂದು ಅನುಮಾನ ಪಡುತ್ತಾನೆ. ಮನೆಯವರ ಜೊತೆಗೆ ಹೆಚ್ಚು ಮಾತನಾಡಿದರೆ ನನ್ನ ಜೊತೆಗೆ ಮಾತನಾಡಲು ಇಷ್ಟವಿಲ್ಲವೇನೋ ಎಂದು ಥಿಂಕ್ ಮಾಡುತ್ತಾನೆ. ಜಾಹ್ನವಿ ಯಾರ ಜೊತೆಗೂ ಮಾತನಾಡದೆ ಎಲ್ಲಿಯೂ ಹೋಗದಂತೆ ತನಗೆ ಮಾತ್ರ ಮೀಸಲಿರಬೇಕು ಎಂದು ಜಾಹ್ನವಿಯನ್ನು ಕಟ್ಟಾಕಿ ಇಟ್ಟಿದ್ದಾನೆ. ಮನೆಯಿಂದ ನೆಟ್ವರ್ಕ್ ತೆಗೆದ ಜಯಂತ್ ನಡವಳಿಕೆಯನ್ನು ಅದೆಷ್ಟು ಸಲ ಅರ್ಥ ಮಾಡಿಕೊಳ್ಳಲಾಗಿದೆ. ಜಾಹ್ನವಿ ಕಣ್ಣೀರು ಹಾಕಿದ್ದಾಳೆ. ಜಯಂತ್ ಪದೇ ಪದೇ ಯಾಕೆ ನೀವು ನನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಕೇಳಿದಾಗಲೇ ಜಾಹ್ನವಿಯರಿಗೆ ಕ್ಷಮೆ ಕೇಳಿ ಪ್ರೀತಿ ನೀಡುತ್ತಾನೆ. ಸಂಸಾರ ಸರಿ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾನೆ. ಆದರೆ ಜಯಂತ್ ಸ್ವಾರ್ಥ ಈಗ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಮನೆಯ ನೆಟ್ವರ್ಕ್ ಕಟ್ ಆಗಿದೆ. ಜಾಹ್ನವಿ ಪರದಾಟ. ಜಾಹ್ನವಿ ಮನೆಯಲ್ಲಿ ಒಬ್ಬಳೇ ಇರುತ್ತಾಳೆ. ಮಾತನಾಡುವುದಕ್ಕೆ ಜನ ಇಲ್ಲ, ಮನರಂಜನೆ ಟಿವಿಯೂ ಇಲ್ಲ. ಗಂಡ ಆಫೀಸ್ಗೆ ಹೋದಾಗ ಅವಳು ಅವರಮ್ಮನ ಜೊತೆಗೆ ಮಾತನಾಡುತ್ತಾಳೆ. ಇವತ್ತು ವಿಡಿಯೋ ಕಾಲ್ನಲ್ಲಿ ಮನೆಯವರೆಲ್ಲರ ಜೊತೆಗೆ ಮಾತನಾಡಿದ್ದಳು. ಅಷ್ಟೇ ಅಲ್ಲ, ಅಡುಗೆ ವಿಚಾರದಲ್ಲಿ ಅಮ್ಮನ ಬಳಿ ಕೇಳಿಕೊಂಡು ಮಾಡ್ತಾಳೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ನೆಟ್ವರ್ಕ್ ಕನೆಕ್ಟ್ ಆಗ್ತಿಲ್ಲ. ಪಾಪ ಜಾಹ್ನವಿಗೆ ಗೊತ್ತು, ತನ್ನ ಗಂಡನ ಮಹಿಮೆ ತನ್ನದೇ ಸಿಮ್ ಪ್ರಾಬ್ಲಮ್ ಅಂದುಕೊಂಡು ತೆಗೆದು ನೋಡುತ್ತಿದ್ದಾಳೆ. ನನಗೆ ಮಾತ್ರ ಎಂದ ಜಯಂತ್ ಪ್ರತಿದಿನ ಆಫೀಸ್ನಲ್ಲಿ ಕೂತು ಮನೆಯಲ್ಲಿ ಜಾಹ್ನವಿ ಏನು ಮಾಡ್ತಾಳೆ ಎಂಬುದನ್ನು ನೋಡುವುದೇ ಕೆಲಸವಾಗಿರುತ್ತದೆ. ಮನೆಯಲ್ಲಿ ಒಬ್ಬಳನ್ನೇ ಬಿಟ್ಟು ಬರುವುದು, ತನಗೆ ಕಾಲ್ ಮಾಡಿ ಮಾತನಾಡಬೇಕೆಂಬ ಸ್ವಾರ್ಥ. ಈಗ ಮತ್ತೆ CCTV ತೆಗೆದು ನೋಡಿದ್ದಾನೆ. ನನ್ನ ಚಿನ್ನಮರಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿದಾಗ ಅವಳ ಪರದಾಟ ಕಂಡಿದ್ದಾನೆ. ಒಂದು ಕ್ಷಣ ಖುಷಿ ಪಟ್ಟಿದ್ದಾನೆ. ಲ್ಯಾಂಡ್ ಲೈನ್ ನೋಡಿ ಶಾಕ್. ಜಾಹ್ನವಿ ಸಿಮ್ ಎಲ್ಲ ತೆಗೆದು ಟ್ರೈ ಮಾಡಿದಳು. ಕಂಡು ಒಂದು ಕ್ಷಣ ಹೊಟ್ಟೆ ಉರಿದುಕೊಳ್ಳುತ್ತಾಳೆ. ಆಮೇಲೆ ನಿಮ್ಮ ಮನೆಯವರ ಜೊತೆಗೆ ಅದು ಹೇಗೆ ಮಾತನಾಡುತ್ತೀಯ ಅಂತ ನಾನು ನೋಡ್ತೀನಿ ಎಂದು ಕಹಿ ನಕ್ಕಿದ್ದಾನೆ. ನಿನ್ನ ನಡುವೆ ಯಾರೇ ಬಂದರೂ ಅದನ್ನು ಈ ಜಯಂತ್ ಸಹಿಸುವುದಿಲ್ಲ ಎಂದಿದ್ದಾನೆ. ಈಗಾಗಲೇ ಬಂದವರನ್ನು ಮಟ್ಟ ಹಾಕಿದ್ದಾರೆ. ಜಾನು ಅದೇ ಬೇಸರ್ನಲ್ಲಿ ಅಡುಗೆ ಮನೆ ಕಡೆ ಬಂದಿದ್ದಾಳೆ. ಅಲ್ಲಿ ಲ್ಯಾಂಡ್ ಲೈನು ಕಂಡು ವರ್ಕ್ ಆಗುತ್ತೆ ಎಂದು ಖುಷಿ ನೋಡಿದ್ದಾಳೆ. ಅದು ವರ್ಕ್ ಆಗಿದ್ದನ್ನು ಕಂಡು ಖುಷಿಯಾಗಿದ್ದಾಳೆ. ಇದನ್ನು ನೋಡಿದ ಜಯಂತ್ ಶಾಕ್ ಆಗಿದ್ದಾನೆ. ಕೋಪ ಮಿತಿಮೀರಿದಂತೆ ಆಡಿದ್ದಾನೆ. ನೆಟ್ವರ್ಕ್ ಕಟ್ ಮಾಡಿದ ಸೈಕೋ ಜಯಂತ್. ಬಂಗಾರದ ಪಂಜರದಲ್ಲಿ ಹಳು ತಪ್ಪುತ್ತಿದೆ ಜಾನು ಬದುಕು. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ದಿನದಿಂದ ದಿನಕ್ಕೆ ಕುತೂಹಲ ಸಾಗುತ್ತಿದೆ. ಅದರಲ್ಲೂ ಜಯಂತ್ ಮತ್ತು ಜಾನು ಮದುವೆ ಆದ ಮೇಲಂತೂ ಜಾನು ಬದುಕು ಹೇಗೆ ಒಂದೊಮ್ಮಿಂದಲೇ ಬದಲಾಗುತ್ತದೆ. ಈ ಸೀರಿಯಲ್ ವೀಕ್ಷಕರ ಮನಸ್ಥಿತಿಯಲ್ಲೂ ಒಮ್ಮೆಲೆ ಬದಲಾಯಿಸಿದೆ. ಅದಕ್ಕೆ ಕಾರಣ ಜಯಂತ್ನ ವರ್ತನೆ. ಒಂದು ರೀತಿ ಅನುಮಾನ ಪಿಶಾಚಿಯಂತೆ ವರ್ತಿಸುತ್ತಿದ್ದಾನೆ. ಜಾನ್ವಿ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾನೆ. ಆಕೆ ಸೂಕ್ಷ್ಮ ಚಲನ ವಲಯವನ್ನು ಗಮನಿಸುತ್ತಿದ್ದಾನೆ. ಪತ್ನಿಯನ್ನು ಮಾತನಾಡಿಸಿದ ಸ್ನೇಹಿತನನ್ನು ಕೊಲೆ ಮಾಡುವ ಯತ್ನ ಮಾಡಿದ್ದಾನೆ. ಆಗೊಮ್ಮೆ ಈಗೊಮ್ಮೆ ಜಾನುಗೂ ಅತಿಯಾದ ಪ್ರೀತಿ ತೋರಿಸಿ ಕಟ್ಟಿಗೂ ಸಿಲುಕಿದ್ದಾನೆ. ಒಂಟಿ ಮನೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೂ ಇಡೀ ಬಂಗಾಲೆಯನ್ನು ಜಾನು ಬಂದಿ ಹೊರ ಜಗತ್ತಿನಲ್ಲಿ ಲಂಟೆ ಕತ್ತರಿಸುತ್ತಿದ್ದಾನೆ. ಜಯಂತ್ ಬಂಗಾರದ ಪಂಜರದಲ್ಲಿ ಇಟ್ಟು ಪತ್ನಿಯನ್ನು ಸಾಕುತ್ತಿದ್ದಾನೆ. ಪತಿಯ ವರ್ತನೆ ಆಕೆಗೂ ಅಸಹನೀಯ ಅನಿಸಿದೆಯಾ? ಪತಿಯ ಪ್ರೀತಿಗೆ ಕರಗಿ ಹೋಗಿದ್ದಾಳೆ. ಅತಿಯಾಯಿತು ಜಯಂತ್ನ ಪ್ರೀತಿ. ಈ ನಡುವೆ ಮನೆಯಲ್ಲಿದ್ದಾಗ ಪತಿ ಕೆಲಸಕ್ಕೆ ಹೊರಡೆ ನಡೆದಾಗ ಮನೆಯವರ ಜೊತೆಗೆ ಮಾತನಾಡುವುದೇ ಜಾನು ಕೆಲಸ. ಅದನ್ನು ಬಿಟ್ಟರೆ ಅಲ್ಲೊಂದು ಟಿವಿಯೇ ಇಲ್ಲ. ಮನೆಯ ಗೇಟ್ಗೂ ಬೀಗ, ಮನೆ ತುಂಬ CCTV. ಆಕೆ ಏನು ಮಾಡುತ್ತಾಳೆ ಎಂಬುದು ತಿಳಿಯುವುದಕ್ಕೆ ಅಲ್ಲಲ್ಲಿ ಹಿಡನ್ ರೆಕಾರ್ಡರ್. ಈಗ ಅತಿಯಾದ ಪ್ರೀತಿಯಿಂದಲೇ ಆಕೆಯನ್ನು ನೋಡಿಕೊಳ್ಳುತ್ತಿದ್ದಾನೆ. ಜಾನು ಫೋನ್ ನೆಟ್ವರ್ಕ್ ಕಟ್. ಇನ್ನು ಜಾನ್ವಿ ಪದೇ ಪದೇ ಅವರ ಮನೆಗೆ ಜೊತೆಗೆ ಮಾತನಾಡ್ತಾಳೆ ಎಂಬ ಕಾರಣಕ್ಕೆ ಆಕೆಯ ಫೋನ್ನ ನೆಟ್ವರ್ಕನ್ನೇ ಕಡಿತಗೊಳಿಸಿದ್ದಾನೆ. ಜಯಂತ್ ಕೈನಲ್ಲಿ ಫೋನ್ ಹಿಡಿದು ಒಂದಷ್ಟು ಬಾರಿ ಫೋನ್ ಮಾಡಲು ಯತ್ನಿಸಿದ್ದಾನೆ. ಅದು ಹೋಗದೇ ಇರುವುದನ್ನು ಆಫೀಸ್ನಲ್ಲಿ ಇದ್ದುಕೊಂಡೇ ವೀಕ್ಷಿಸಿದ್ದಾನೆ. ನೀವು ಪದೇ ಪದೇ ಮನೆಯವರ ಜೊತೆ ಮಾತನಾಡುವುದು ನನಗಿಷ್ಟ ಇಲ್ಲ, ಹಾಗಾಗಿ ಮಾತನಾಡದೇ ಇರುವ ರೀತಿ ಮಾಡಿದ್ದೇನೆ ಎಂದು ಹೇಳುತ್ತಾನೆ. ಲ್ಯಾಂಡ್ ಲೈನ್ ನೋಡಿ ಕುಪಿತನಾದ ಜಯಂತ್. ಇನ್ನು ನೀವು ನಿಮ್ಮ ಮನೆಯವರನ್ನು ಪ್ರೀತಿ ಮಾಡುವುದರ ಮೊದಲು ನನ್ನನ್ನು ಪ್ರೀತಿ ಮಾಡದೇ ಇಲ್ವಲ್ವಾ? ಅದಕ್ಕೆ ಹೀಗೆ ಮಾಡಬೇಕಾಯಿತು. ಇನ್ಮೇಲೆ ಏನೇ ವಿಷಯ ಇದ್ದರೂ ನಮ್ಮ ಕಡೆಗೆ ಮಾತ್ರ ಹೇಳಿಕೊಳ್ಳಬೇಕು ಎಂದು ಹೇಳುತ್ತಿದ್ದಾನೆ.